ಇಷ್ಟ ಅಂತ ಜಾಸ್ತಿ ಮಾಡೋ ಬೇಬಿ ಕಾರ್ನ್ ಕಬಾಬ್ ಇದು ಅತ್ಯದ್ಭುತವಾಗುತ್ತೆ, ಅಷ್ಟೇ ಸುಲಭ ಕೂಡ. ಫಸ್ಟ್ ಟೈಮ್ ಕಬಾಬ್ ಮಾಡ್ತಿರೋರು ನೋ ಫೀಲ್ ಕಬಾಬ್ ಮಾಡಕ್ಕೆ ಈ ರೀತಿ ಟ್ರೈ ಮಾಡಿ. ಇದೇ ವಿಧಾನದಲ್ಲಿ ಪನ್ನೀರ್, ಮಶ್ರೂಮ್, ಎಗ್ ಮತ್ತೆ ಚಿಕನ್ ಅಲ್ಲಿ ಕೂಡ ಮಾಡ್ಕೋಬಹುದು. ಬೇಬಿ ಕಾರ್ನ್ ಕಬಾಬ್ ಮಾಡಕ್ಕೆ ಫಸ್ಟ್ ಬೇಬಿ ಕಾರ್ನ್ ನ ತೊಳೆದು ಕಟ್ ಮಾಡಿ ಇಟ್ಕೊಂಡು ಮಿಕ್ಸಿಂಗ್ ಬೌಲ್ ಗೆ 6 ಸ್ಪೂನ್ ಕಾರ್ನ್ ಫ್ಲೋರ್, 4 ಸ್ಪೂನ್ ಮೈದಾ ಹಿಟ್ಟು, 2 ಸ್ಪೂನ್ ಕಡಲೆ ಹಿಟ್ಟು, ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ವೈಟ್ ಪೆಪ್ಪರ್ ಪೌಡರ್, ಅರ್ಧ ಸ್ಪೂನ್ ಬ್ಲಾಕ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಹೆಚ್ಚಿರೋ ಕರ್ಬೇವಿನ ಸೊಪ್ಪನ್ನ ಹಾಕಿ ಸ್ವಲ್ಪನೇ ನೀರ್ ಹಾಕಿ ಫಸ್ಟ್ ಇದನ್ನ ಈ ತರ ಗಟ್ಟಿಯಾಗಿ ಕಲ್ಸ್ಕೊಂಡು ನಂತರ ಕಟ್ ಮಾಡಿರೋ ಬೇಬಿ ಕಾರ್ನ್ ನ ಹಾಕಿ ಮಿಕ್ಸ್ ಮಾಡಿ ಎಲ್ಲಕ್ಕೂ ಈ ತರ ನೀಟಾಗಿ ಕೋಟಿಂಗ್ ಆದ್ಮೇಲೆ ಕಾದಿರೋ ಎಣ್ಣೆಗೆ ಒಂದೊಂದೇ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಕ್ರಿಸ್ಪಿ ಆಗೋ ತನಕ ಇದನ್ನ ಡೀಪ್ ಫ್ರೈ ಮಾಡಿದ್ರೆ ಬೇಬಿ ಕಾರ್ನ್ ಕಬಾಬ್ ತಯಾರಾಗುತ್ತೆ. ನಮ್ಮನೇಲಿ ಎಲ್ರಿಗೂ ಇಷ್ಟ ಅಂತ ನಾರ್ಮಲ್ ಒಂದೇ ತರ ದೋಸೆ ತಿಂದು ಬೋರ್ ಆಗಿದ್ದು ದೋಸೆ ಹಿಟ್ಟೇನಾದ್ರು ಮನೇಲಿ ಮಿಕ್ಕಿದ್ರೆ ಈ ತರ ಟೊಮ್ಯಾಟೊ ಆನಿಯನ್ ದೋಸೆನ ಟ್ರೈ ಮಾಡಿ. ಇದನ್ನ ಖಾರವಾಗಿರೋ ಚಟ್ನಿ ಜೊತೆ ತಿನ್ನಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಮಾಡಕ್ಕೆ ಮಿಕ್ಸರ್ ಜಾರ್ಗೆ 2 ರಿಂದ 3 ಟೊಮ್ಯಾಟೊ, 1 ಈರುಳ್ಳಿ, ಸ್ವಲ್ಪ ಉಪ್ಪು, 2 ರಿಂದ 3 ಒಣಮೆಣಸಿನಕಾಯಿ, ಸ್ವಲ್ಪ